ಹಾಯ್ ಗಾಯ್ಸ್, ನಾನು ನಿಮ್ಮ ವಿನಾಯಕ್. ವೆಲ್ಕಮ್ ಟು ಡಿ ಬಾಸ್ ಗೇಮಿಂಗ್ ವೈಟಿ. ಗಾಯ್ಸ್, ಈ ವಿಡಿಯೋದಲ್ಲಿ ಏನು ಅಂದರೆ, ನೀವು ನಿಮ್ಮ ಲೈವ್ ಮಾಡುವಾಗ ನೀವು ಯಾರಿಗಾದರೂ ಮೋಡ್ರೇಟರ್ ಮತ್ತು ಹೈಡನ್ನು ಮಾಡಿರ್ತೀರ ಅಲ್ವಾ, ಅದನ್ನು ರಿಮೂವ್ ಮಾಡೋದು ಹೇಗೆ, ಮೋಡ್ರೇಟರ್ ಕೊಟ್ಟಿರೋದನ್ನು ರಿಮೂವ್ ಮಾಡೋದು ಹೇಗೆ, ಮತ್ತು ಹೈಡ್ ಮಾಡಿರೋರನ್ನು ರಿಮೂವ್ ಮಾಡಿ ವಾಪಸ್ ನಿಮ್ಮ ಚಾನಲ್ಗೆ ಅವ್ರನ್ನ ಕರೆಸೋದು ಹೇಗೆ ಅಂತ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲಿಗೆ ಈ ಥರ ನಿಮ್ಮ ಚಾನಲ್ ಡ್ಯಾಶ್ಬೋರ್ಡನ್ನು ಓಪನ್ ಮಾಡ್ಕೋಬೇಕು. ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ. ಚಾನೆಲ್ ಕಂಟೆಂಟ್ ಅಂತ ಇರುತ್ತಲ್ಲ, ಈ ಥರ ಕಂಟೆಂಟ್ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳು ಬರುತ್ತವೆ. ಅದನ್ನು ಬಿಡಿ, ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಇದೆ ನೋಡಿ ಗಾಯ್ಸ್, ಚಿಕ್ಕದಾಗಿ ಇರುತ್ತೆ. ಈ ಥರ ನಾನು ಜೂಮ್ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಸೆಟ್ಟಿಂಗ್ ಆಪ್ಷನ್ ಇರುತ್ತಲ್ಲ, ಆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಏನೇನು ಆಪ್ಷನ್ ಇದ್ದಾವೆ ನೋಡಿ. ಜನರಲ್, ಚಾನೆಲ್, ಅಪ್ಲೋಡ್ ಡಿಫಾಲ್ಟ್, ಪರ್ಮಿಷನ್, ಕಮ್ಯುನಿಟಿ ಅಂತಿದೆ ಅಲ್ವಾ, ಇಲ್ಲಿ ಆ ಕಮ್ಯುನಿಟಿ ಆಪ್ಷನ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಯಾರ್ಯಾರಿಗೆ ಮೋಡ್ರೇಟರ್ಸ್ ಕೊಟ್ಟಿದ್ದೀರಾ ಅವರೆಲ್ಲ ಬರ್ತಾರೆ ಇಲ್ಲಿ. ಈಗ ನೋಡ್ತಾ ಇರ್ಬೋದು, ನಾನು ಇಷ್ಟು ಜನಕ್ಕೆ ಮೋಡ್ರೇಟರ್ಸ್ನ ಕೊಟ್ಟಿದ್ದೀನಿ. ಆ ಮೋಡ್ರೇಟರ್ಸ್ ಕೊಟ್ಟಿರೋರನ್ನು ಹೇಗೆ ರಿಮೂವ್ ಮಾಡೋದು, ಇಲ್ಲಿ ಕೊಟ್ಟಿದ್ದೀವಲ್ಲ ಮೋಡ್ರೇಟರ್ಸ್ಗೆ, ಆ ಮೋಡ್ರೇಟರ್ಸ್ನ ಒಬ್ಬರನ್ನ ಹೈಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ರಿಮೂವ್ ಆಪ್ಷನ್ ಇದೆ ನೋಡಿ ಒಂದು. ಆ ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಅವರು ರಿಮೂವ್ ಆಗ್ತಾರೆ. ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವರು ನಿಮ್ಮ ಚಾನಲಿಂದ ಮೋಡ್ರೇಟರ್ ಡಿಲೀಟ್ ಆಗುತ್ತೆ ಅವ್ರದ್ದು. ಮತ್ತು ಇಲ್ಲೇ ಕೆಳಗಡೆನೇ ಇದೆ ನೋಡಿ ಗಾಯ್ಸ್, ಹೈಡ್ ಮಾಡಿರೋರನ್ನ ಹೇಗೆ ನಿಮ್ಮ ಚಾನಲ್ಗೆ ವಾಪಸ್ ಕರೆಸ್ಕೊಳ್ಳೋದು. ಇಲ್ಲಿ ಹಿಡನ್ ಯೂಸರ್ಸ್ ಅಂತಿದೆ ನೋಡಿ, ಇಲ್ಲಿ ಒಬ್ಬರನ್ನ ನಾನು ಹೈಡ್ ಮಾಡಿದ್ದೀನಿ. ಅವರನ್ನು ವಾಪಸ್ ಕರೆಸ್ಕೊಳ್ಳೋದು ಹೇಗೆ ಇಲ್ಲಿದೆ ನೋಡಿ. ಈ ಥರ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ. ಆ ಆಪ್ಷನ್ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಅವರು ಅನ್ಹೈಡ್ ಆಗ್ತಾರೆ. ಅನ್ಹೈಡ್ ಆಗಿ ನೀವು ಲೈವ್ ಮಾಡುವಾಗ ನಿಮ್ಮ ಲೈವ್ಗೆ ಅವರು ಬರ್ಬೋದು. ಆಮೇಲೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಅದನ್ನೆಲ್ಲ ಮಾಡಿದ ಮೇಲೆ ಸೇವ್ ಆಪ್ಷನ್ ಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಅದೆಲ್ಲ ಸೇವ್ ಆಗಿಬಿಡುತ್ತೆ. ನೀವು ಲೈವ್ ಮಾಡುವಾಗ ನೀವು ಮೋಡ್ರೇಟರ್ಸ್ ಯಾರಿಗೆ ತೆಗೆದಿರ್ತೀರ ಇಲ್ಲಿಂದ ಅವ್ರಿಗೆ ಮೋಡ್ರೇಟರ್ ಹೋಗಿರುತ್ತೆ. ಮತ್ತು ನೀವು ಯಾರನ್ನು ಹೈಡ್ ಮಾಡಿರ್ತೀರ ಅವ್ರನ್ನ ಅನ್ಹೈಡ್ ಮಾಡಿರ್ತೀರ ಅಲ್ವಾ, ಇಲ್ಲಿ ಬಂದು ಅವರು ವಾಪಸ್ ನಿಮ್ಮ ಲೈವ್ಗೆ ಬಂದು ಬರ್ಬೋದು. ಮೊದಲು ಎಲ್ಲ ಬರೋಕ್ಕಾಗಲ್ಲ, ಯಾಕಂದರೆ ಹೈಡ್ ಆಗಿರ್ತಾರೆ ಅಲ್ವಾ, ಅವ್ರ ಮೆಸೇಜ್ಗಳು ನಿಮಗೆ ಕಾಣ್ತಾ ಇರಲ್ಲ. ಇಲ್ಲಿ ಬಂದು ಅನ್ಹೈಡ್ ಮಾಡಿದ ಮೇಲೆ ನಿಮಗೆ ಅವ್ರ ಮೆಸೇಜ್ಗಳು ಮಾಡಿದ್ದು ಕಾಣಿಸುತ್ತೆ. ಇಷ್ಟೇ ನೋಡಿ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಗಾಯ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತು ಸಂಜೆ 6 ಗಂಟೆಗೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ. ಓಕೆ, ಬಾಯ್ ಗಾಯ್ಸ್.